ನಮಸ್ಕಾರ ಸ್ನೇಹಿತರೆ. 3 ವರ್ಷಕ್ಕೊಮ್ಮೆ ಬರುವ ಈ ಪವಿತ್ರ ಅಧಿಕ ಮಾಸದಲ್ಲಿ ಮಾಡಿದ ಸಣ್ಣ ಪೂಜೆಗೂ ಅನಂತ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದರಲ್ಲೂ ಶಿವನಿಗೆ ಅತ್ಯಂತ ಪ್ರಿಯವಾದ 16 ಸೋಮವಾರ ವ್ರತ ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿನ ಅನೇಕ ಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ 16 ಸೋಮವಾರ ವ್ರತವನ್ನು ಹೇಗೆ ಮಾಡಬೇಕು? ಯಾರು ಮಾಡಬಹುದು? ಯಾವ ನಿಯಮಗಳನ್ನು ಪಾಲಿಸಬೇಕು? ಶಿವಲಿಂಗವನ್ನು ಹೇಗೆ ತಯಾರಿಸಬೇಕು? ಮತ್ತು ಈ ವ್ರತದಿಂದ ಯಾವ ಫಲಗಳು ದೊರೆಯುತ್ತವೆ? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಧಿಕ ಮಾಸದ ಮಹತ್ವ. ಅಧಿಕ ಮಾಸವು ಸುಮಾರು 3 ವರ್ಷಕ್ಕೊಮ್ಮೆ ಬರುತ್ತದೆ. ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ತಪ, ದಾನ ಮತ್ತು ವ್ರತಗಳಿಗೆ ಅನೇಕ ಪಟ್ಟು ಪುಣ್ಯ ಫಲ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ಶಿವಪೂಜೆ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ, ಕುಟುಂಬದ ಕಷ್ಟಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಇಷ್ಟಾರ್ಥಗಳು ನೆರವೇರುತ್ತವೆ. 16 ಸೋಮವಾರ ವ್ರತ ಯಾಕೆ ಮಾಡುತ್ತಾರೆ? ಈ ವ್ರತವನ್ನು ಹಲವಾರು ಶುಭ ಫಲಗಳಿಗಾಗಿ ಆಚರಿಸಲಾಗುತ್ತದೆ. ವ್ರತದ ಮುಖ್ಯ ಉದ್ದೇಶಗಳು: ಕುಟುಂಬದಲ್ಲಿ ಸುಖ ಶಾಂತಿ ಬರಲು, ದಾಂಪತ್ಯ ಜೀವನ ಸುಖವಾಗಿರಲು, ಆರೋಗ್ಯ ಉತ್ತಮವಾಗಿರಲು, ಆರ್ಥಿಕ ಸಮಸ್ಯೆಗಳು ದೂರವಾಗಲು, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯ ಒಳ್ಳೆಯದಾಗಲು, ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು, ಮನೋಕಾಮನೆಗಳು ನೆರವೇರಲು. ಯಾರು ಈ ವ್ರತ ಮಾಡಬಹುದು? ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಮಾಡಬಹುದು. ವಿವಾಹಿತರು ಹಾಗೂ ಅವಿವಾಹಿತರು ಮಾಡಬಹುದು. ಸೂತಕ ಇದ್ದವರು ಭಕ್ತಿಯಿಂದ ಮಾಡಬಹುದು. ಆರೋಗ್ಯ ಸಮಸ್ಯೆ ಇರುವವರು ಯಥಾಶಕ್ತಿ ಆಚರಿಸಬಹುದು. ಮಾಡಬಾರದವರು ಗರ್ಭಿಣಿಯರು ಮತ್ತು ಬಾಣಂತಿಯರು ಮಾಡಬಾರದು. ವ್ರತದ ಆರಂಭ. ಅಧಿಕ ಮಾಸದಲ್ಲಿ ಬರುವ ಸೋಮವಾರದಂದು ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಪ್ರಾರಂಭಿಸಬಹುದು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಅಗತ್ಯ ವಸ್ತುಗಳು: ಹುತ್ತದ ಮಣ್ಣು, ಬಿಲ್ವಪತ್ರೆ, ಬಿಳಿ ಹೂಗಳು, ತುಪ್ಪದ ದೀಪ, ಅಕ್ಷತೆ, ವಿಭೂತಿ ಮತ್ತು ಗಂಧ, ಬಿಳಿ ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಬಾಳೆಹಣ್ಣು, ಹಾಲು, ಕರ್ಪೂರ, ಉದ್ಬತ್ತಿ. ಹುತ್ತದ ಮಣ್ಣು ತರುವ ವಿಧಾನ. ಹುತ್ತದ ಮಣ್ಣು ಶಿವಪೂಜೆಯಲ್ಲಿ ಪವಿತ್ರವಾದದ್ದು ಎಂದು ಪರಿಗಣಿಸಲಾಗುತ್ತದೆ. ಮಣ್ಣು ತರುವ ವಿಧಾನ: ಗುರುವಾರ ಅಥವಾ ಶುಕ್ರವಾರ ಮಣ್ಣು ತರಬೇಕು. ಮೊದಲು ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಬೇಕು. ಹುತ್ತಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು. ಹಾಲು ಸಮರ್ಪಿಸಬೇಕು. ಕರ್ಪೂರ ಹಚ್ಚಿ ಪೂಜೆ ಮಾಡಬೇಕು. ಓಂ ನಮಃ ಶಿವಾಯ ಜಪ ಮಾಡುತ್ತಾ ಮಣ್ಣನ್ನು ತರಬೇಕು. ತಂದ ಮಣ್ಣನ್ನು ಸ್ವಚ್ಛವಾದ ಜಾಗದಲ್ಲಿ ಇಡಬೇಕು. ಪೂಜೆ ಮಾಡುವ ಸಮಯ. ಈ ವ್ರತವನ್ನು ಪ್ರದೋಷ ಕಾಲದಲ್ಲಿ ಮಾಡುವುದೇ ಅತ್ಯುತ್ತಮ. ಉತ್ತಮ ಸಮಯ: ಸಂಜೆ 5 ಗಂಟೆಯಿಂದ 6:30ರೊಳಗೆ. ಈ ಸಮಯದಲ್ಲಿ ಶಿವಪೂಜೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಉಪವಾಸದ ನಿಯಮಗಳು. ಬೆಳಗ್ಗೆಯಿಂದ ಉಪವಾಸ ಇರಬೇಕು. ಸಾಧ್ಯವಾದಷ್ಟು ನೀರಾಹಾರ ಮಾಡುವುದು ಉತ್ತಮ. ಟೀ, ಕಾಫಿ, ತಿಂಡಿ ಸೇವಿಸಬಾರದು. ಬ್ರಹ್ಮಚರ್ಯ ಪಾಲಿಸಬೇಕು. ಆರೋಗ್ಯ ಸಮಸ್ಯೆ ಇದ್ದರೆ ಹಣ್ಣು ಅಥವಾ ಹಾಲು ಸೇವಿಸಿ ಯಥಾಶಕ್ತಿ ವ್ರತ ಮಾಡಬಹುದು. ಶಿವಲಿಂಗ ಮಾಡುವ ವಿಧಾನ. ಶಿವಲಿಂಗ ತಯಾರಿಸುವ ವಿಧಾನ: ಹುತ್ತದ ಮಣ್ಣಿಗೆ ಸ್ವಲ್ಪ ಹಾಲು ಮತ್ತು ನೀರು ಸೇರಿಸಬೇಕು. ಗಂಧ ಮತ್ತು ವಿಭೂತಿ ಸೇರಿಸಬಹುದು. ಓಂ ನಮಃ ಶಿವಾಯ ಜಪ ಮಾಡುತ್ತಾ ಶಿವಲಿಂಗ ತಯಾರಿಸಬೇಕು. ಪ್ರತಿ ಸೋಮವಾರ 4 ಶಿವಲಿಂಗ ಮಾಡಬೇಕು. ಅಧಿಕ ಮಾಸದಲ್ಲಿ ಬರುವ 4 ಸೋಮವಾರಗಳಲ್ಲಿ 4x4 ಒಟ್ಟು 16 ಶಿವಲಿಂಗ ಆಗುತ್ತದೆ. ಶಿವಲಿಂಗ ಪ್ರತಿಷ್ಠಾಪನೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಬೇಕು. ಅದರ ಮೇಲೆ 4 ಶಿವಲಿಂಗ ಇಡಬೇಕು. ವಿಭೂತಿ ಮತ್ತು ಗಂಧ ಹಚ್ಚಬೇಕು. ಬಿಳಿ ಗೆಜ್ಜೆ ವಸ್ತ್ರ ಹಾಕಬೇಕು. ಹೂವು ಮತ್ತು ಬಿಲ್ವಪತ್ರೆ ಅರ್ಪಿಸಬೇಕು. ದೀಪ ಮತ್ತು ನೈವೇದ್ಯ. 2 ತುಪ್ಪದ ದೀಪ ಹಚ್ಚಬೇಕು. ನೈವೇದ್ಯ: ಗೋಧಿ ಹಿಟ್ಟಿನ 3 ಉಂಡೆ ಮಾಡಬೇಕು. ಅದನ್ನು ಶಿವನಿಗೆ ನೈವೇದ್ಯವಾಗಿ ಇಡಬೇಕು. ಗಣಪತಿ ಪೂಜೆ. ಯಾವುದೇ ಪೂಜೆಗೂ ಮೊದಲು ವಿಘ್ನೇಶ್ವರನ ಪೂಜೆ ಮಾಡುವುದು ಅವಶ್ಯಕ. ಪ್ರಾರ್ಥನೆ. ಈ ವ್ರತ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣವಾಗಲಿ ಎಂದು ಗಣೇಶನಿಗೆ ಪ್ರಾರ್ಥಿಸಬೇಕು. ಶಿವಪೂಜೆ ವಿಧಾನ. ಪೂಜೆಯಲ್ಲಿ ಮಾಡಬೇಕಾದವು: ಬಿಲ್ವಾರ್ಚನೆ, ಶಿವ ಅಷ್ಟೋತ್ತರ ಪಠಣೆ, ಓಂ ನಮಃ ಶಿವಾಯ ಜಪ, ವ್ರತಕತೆ ಓದುವುದು ಅಥವಾ ಕೇಳುವುದು. ಭಕ್ತಿಯಿಂದ ಮಾಡಿದ ಶಿವನಾಮ ಸ್ಮರಣೆ ವ್ರತಕ್ಕೆ ಮಹತ್ವ ಹೆಚ್ಚಿಸುತ್ತದೆ. ಮಂಗಳಾರತಿ ಮತ್ತು ಪ್ರದಕ್ಷಿಣೆ. ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಬೇಕು. ಶಿವನಿಗೆ 11 ಪ್ರದಕ್ಷಿಣೆ ಹಾಕಬೇಕು. ಮನಸಾರ ಪ್ರಾರ್ಥನೆ ಮಾಡಬೇಕು. ಹಸುವಿಗೆ ನೈವೇದ್ಯ. ಈ ವ್ರತದಲ್ಲಿ ಹಸುವಿಗೆ ನೈವೇದ್ಯ ನೀಡುವುದು ವಿಶೇಷ ಮಹತ್ವ ಹೊಂದಿದೆ. ಏನು ಕೊಡಬೇಕು? 1 ಗೋಧಿ ಉಂಡೆ, ಬಾಳೆಹಣ್ಣು ನೀಡುವುದರಿಂದ ಪುಣ್ಯಫಲ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಉಪವಾಸ ಬಿಡುವ ವಿಧಾನ. ಉಳಿದ ಉಂಡೆಗಳಲ್ಲಿ ಒಂದನ್ನು ಸೇವಿಸಬೇಕು. ನಂತರ ಹಾಲು ಅಥವಾ ಹಣ್ಣು ತಿನ್ನಬಹುದು. ಶಿವಲಿಂಗವನ್ನು ಹೇಗೆ ಇಡಬೇಕು? ಪೂಜೆ ಮುಗಿದ ನಂತರ ಶಿವಲಿಂಗಗಳನ್ನು ಗೌರವದಿಂದ ತೆಗೆದು ಇಡಬೇಕು. ಯಾರು ಮುಟ್ಟದ ಸ್ವಚ್ಛ ಜಾಗದಲ್ಲಿ ಇಡಬೇಕು. ಒಡೆಯದಂತೆ ಜಾಗ್ರತೆ ವಹಿಸಬೇಕು. ಎಷ್ಟು ವಾರ ಮಾಡಬೇಕು? ಅಧಿಕ ಮಾಸದಲ್ಲಿ ಬರುವ ಎಲ್ಲ 4 ಸೋಮವಾರಗಳಲ್ಲೂ ವ್ರತ ಆಚರಿಸಬೇಕು. ವಾರಕ್ಕೆ 4 ಶಿವಲಿಂಗ, 4 ವಾರಗಳಲ್ಲಿ ಒಟ್ಟು 16 ಶಿವಲಿಂಗ. ಆದ್ದರಿಂದ ಇದನ್ನು 16 ಸೋಮವಾರ ವ್ರತ ಎಂದು ಕರೆಯುತ್ತಾರೆ. ವಿಸರ್ಜನೆ ವಿಧಾನ.
ಕೊನೆಯ ವಾರದ ಪೂಜೆ ಮುಗಿದ ನಂತರ ಬುಧವಾರ ವಿಸರ್ಜನೆ ಮಾಡಬೇಕು. ಪೂಜೆ ಮಾಡಿ ಗೌರವದಿಂದ ಶಿವಲಿಂಗಗಳನ್ನು ತೆಗೆದುಕೊಂಡು ಹೋಗಬೇಕು. ನದಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಪೀರಿಯಡ್ಸ್ ಬಂದರೆ ಏನು ಮಾಡಬೇಕು? ಮಹಿಳೆಯರಿಗೆ ಈ ಸಮಯದಲ್ಲಿ ಪೀರಿಯಡ್ಸ್ ಬಂದರೆ ಈ ವಾರ ವ್ರತವನ್ನು ಬಿಡಬಹುದು. ನಂತರ ಮುಂದುವರಿಸಿ ಉಳಿದ ವಾರಗಳಲ್ಲಿ ವ್ರತ ಪೂರ್ಣಗೊಳಿಸಬಹುದು. ಭಕ್ತಿ ಮುಖ್ಯ, ಭಯ ಬೇಡ. ವ್ರತದ ಫಲಗಳು. ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿದರೆ ಶಿವನ ಅನುಗ್ರಹ ದೊರೆಯುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚಾಗುತ್ತದೆ. ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ. ದಾಂಪತ್ಯ ಜೀವನ ಉತ್ತಮವಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕಷ್ಟಗಳು ದೂರವಾಗುತ್ತದೆ. ಅಧಿಕ ಮಾಸದ 16 ಸೋಮವಾರ ವ್ರತವು ಕೇವಲ ಒಂದು ಆಚರಣೆ ಅಲ್ಲ, ಭಕ್ತಿ, ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿದ 16 ಸೋಮವಾರ ವ್ರತವು ಶಿವನ ಅಪಾರ ಕೃಪೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ವ್ರತದಿಂದ ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚಾಗಿ ಆರೋಗ್ಯ, ಐಶ್ವರ್ಯ ಮತ್ತು ಮನಃಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತಷ್ಟು ಧಾರ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.